ಹಳಿಯಾಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ಸಾಗಿಸಲು 108 ಆಂಬ್ಯುಲೆನ್ಸ್ ಸಿಗದೆ ಮೃತಪಟ್ಟ ಘಟನೆ ಭಾನುವಾರ ಬೆಳಗಿನ ಜಾವ ನಡೆದಿದೆ. ಸುಮಾರು 2-3 ಗಂಟೆಗಳ ಕಾಲ ಆಂಬ್ಯುಲೆನ್ಸ್ ಸಿಗದೆ ರೋಗಿಯಾದ ಮಾಜಿ ಸೇನಾಧಿಕಾರಿ ನರಳಿ ಸಾವನ್ನಪ್ಪಿರುವುದಾಗಿ ಕುಟುಂಬರು ಆರೋಪಿಸಿದ್ದಾರೆ. ಕುಟುಂಬದವರ ಮಾಹಿತಿ ಪ್ರಕಾರ ರೋಗಿಯನ್ನ ರಾತ್ರಿ ಸುಮಾರು 4 ಗಂಟೆಗೆ ಹಳಿಯಾಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೆ ಸಾಗಿಸಲು 108 ಆಂಬ್ಯುಲೆನ್ಸ್ ಬೇಕಾಗಿತ್ತು. ಆದರೆ ಸುಮಾರು 3 ಗಂಟೆಗಳ ಕಾಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಸಿಗದ ಕಾರಣ ರೋಗಿಯ ಆರೋಗ್ಯ ಸ್ಥಿತಿ ತೀರಾ ಹದಗೆಟ್ಟು ಕೊನೆಗೆ ಸಾವಿನಪ್ಪಿದ್ದಾರೆ. ನನ್ನ ತಂದೆಯಾದ ಬಸ್ಟಾನ್ ಸಂತಾನ್ ಬ್ರಿಗೇಜ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ನಿವೃತ್ತ ಸೇನಾ ಅಧಿಕಾರಿ. ಅವರಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿದ್ದರೆ ಬದುಕುವ ಸಾಧ್ಯತೆ ಇತ್ತು. ಆದರೆ ಆಂಬ್ಯುಲೆನ್ಸ್ ಸಿಗದ ಕಾರಣ ಈ ದುರ್ಘಟನೆ ನಡೆದಿದೆ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಎಂದು ಮೃತನ ಮಗ ಕಣ್ಣೀರು ಹಾಕಿದರು. ಆಂಬ್ಯುಲೆನ್ಸೇ ಇಲ್ಲ ಸರ್. 4 ಗಂಟೆಗೆ ಬಂದಿದ್ದೇವೆ ನಾವು ಇಲ್ಲಿಗೆ. 4 ಗಂಟೆದಿಂದಾಗಿ ಇವಾಗ 6 ಗಂಟೆ ಐತ್ರಿ. ಇವಾಗ ನಮ್ಮ ತಂದೆಯವ್ರ ಡೆತ್ ಆಗಿದೆ. ಈ ಥರದ್ದು ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋರಿ? ಇದು ಯಾರಿಗಾಗಿ ನನಗಾಗಿದೆ, ಬಟ್ ಇದು ಯಾರಿಗೂ ಆಗಬಾರ್ದು ಅಂತೇಳಿ ಇಷ್ಟೇ ಮಾಡ್ತಾ ಇರೋದು. ಇದ್ದಾರೆ ನೋಡಿರಿ, ಎಕ್ಸ್-ಆರ್ಮಿ ಇವರು. ಎಕ್ಸ್-ಆರ್ಮಿ ನಮ್ಮ ದೇಶಕ್ಕೋಸ್ಕರ ಓಡಾಡಿದ್ದಾರೆ. ಹೇಗೆ ಬಿದ್ದಿದ್ದಾರೆ ನೋಡಿರಿ. 4 ಗಂಟೆಗೆ ಬಂದಿದ್ದೇನೆ ಸರ್ ಇಲ್ಲಿಗೆ. 4 ಗಂಟೆಯಿಂದಾಗಿ ಇವಾಗ ತನಕ ಇಲ್ಲೇ ಇದ್ದಾರೆ. ಬಟ್ ಏನು ರೀ, ಇವ್ರು ಹೇಳ್ತಾರೆ ಏನು ಪೇಪರ್ದಲ್ಲಿ ಸೈನ್ ಮಾಡಿ. ನಾ ಮಾಡಲ್ಲ ಸರ್, ಮಾಡಲ್ಲ. ಯಾಕಂದರೆ ನನಗಾಗಿದೆ ಅಲ್ಲ, 4 ಗಂಟೆದಿಂದ ಒದ್ದಾಡ್ತಾ ಇದ್ದೇನೆ ಸರ್ ಆಂಬ್ಯುಲೆನ್ಸ್ಗೋಸ್ಕರ. 4 ಗಂಟೆ 6 ಗಂಟೆ ಆದ್ರೂ ಆಂಬ್ಯುಲೆನ್ಸ್ ಇಲ್ಲ. 6 ಗಂಟೆಗೆ ತೆಗಿದೆ ಸರ್ ಇವ್ರದ್ದು. ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ ಸರ್ ಈ ಥರದ್ದು? ಇದು ವಿಡಿಯೋ ಮಾಡೋದು ಉದ್ದೇಶ ಅಷ್ಟೇ ಏನಂದರೆ ನನಗಾಗಿದೆ, ಮತ್ತು ಯಾರಿಗೂ ಆಗಬಾರ್ದು ಅಷ್ಟೇ. ಇದೇ ವೇಳೆ ಸ್ಥಳೀಯ ಆಸ್ಪತ್ರೆಯಲ್ಲೂ ಕಳೆದ 15 ದಿನಗಳಿಂದ 108 ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಖಾಲಿಯಾಗಿದ್ದು ತುರ್ತು ಸಂದರ್ಭದಲ್ಲಿ ರೋಗಿಗಳನ್ನು ಸಾಗಿಸಲು ಸಾಧ್ಯವಾಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಈ ಕುರಿತು ವಿಚಾರಿಸಿದಾಗ ಆಂಬ್ಯುಲೆನ್ಸ್ ಚಾಲಕರು ಆಕ್ಸಿಜನ್ ಕೊರತೆಯಿಂದ ದೂರದ ಆಸ್ಪತ್ರೆಗೆ ರೋಗಿಗಳನ್ನು ಕರೆದೊಯ್ಯಲು ಸಾಧ್ಯವಾಗುತ್ತಿಲ್ಲ ಎಂದು ಚಾಲಕ ತಿಳಿಸಿದ್ದಾರೆ. ದಾಂಡೇಲಿ ಹಾಗೂ ಹಳಿಯಾಳ ಸರ್ಕಾರಿ ಆಸ್ಪತ್ರೆಗಳಿಗೆ ಸಕಾಲಕ್ಕೆ ಆಂಬ್ಯುಲೆನ್ಸ್ ಇಲ್ಲದಿರುವುದು ಸಮಸ್ಯೆಗೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ತುರ್ತು ಸಂದರ್ಭದಲ್ಲಿ ಕರೆ ಮಾಡಿದರೂ ಕೆಲವೊಮ್ಮೆ 108 ಆಂಬ್ಯುಲೆನ್ಸ್ 1 ಅಥವಾ 2 ಗಂಟೆಗಳ ನಂತರ ಸ್ಥಳಕ್ಕೆ ಬರುತ್ತದೆ ಎನ್ನಲಾಗಿದೆ. ಇದು 108 ಸ್ವಲ್ಪ ಪ್ರಾಬ್ಲಮ್ ಇದೆ, ನಿಮ್ಗೆ ಗೊತ್ತಿರೋದೇ. ಮೊನ್ನೆನೂ ನೀವು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಇಲ್ಲಿ ಅಂತೇಳಿ 108 ಇಲ್ಲಿ ಬರೋದೇ ಇಲ್ಲ. ಆ್ಯಕ್ಚುಲಿ 108ಗೆ ನಮಗೆ ಹ್ಯಾಂಡ್ ಓವರ್ ಮಾಡೋಕ್ಕಿತ್ತು. ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಒಂದು ದಾಂಡೇಲಿ ಆಂಬ್ಯುಲೆನ್ಸ್, ನಮಗೆ ಹಳಿಯಾಳ ಆಂಬ್ಯುಲೆನ್ಸ್ ಹಳಿಯಾಳ ತಾಲೂಕು ಹಾಸ್ಪಿಟಲ್ಗೆ, ಜೊಯ್ಡಾ ಆಂಬ್ಯುಲೆನ್ಸ್ ಜೊಯ್ಡಾ ಆಸ್ಪತ್ರೆಗೆ ಹ್ಯಾಂಡ್ ಓವರ್ ಮಾಡಲಿಕ್ಕಾಗಿತ್ತು. ಅಂದರೆ ವಿ ಆರ್ ಅಡ್ಮಿನಿಸ್ಟ್ರೇಟರ್ಸ್, ಅವರು ನಮ್ಮ ಅಂಡರ್ ವರ್ಕ್ ಮಾಡಬೇಕು, ನಾವು ಕಳಿಸ್ದಂಗೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಆದರೆ ಅವ್ರು ಯಾರೂ ಬಂದು ನಮಗೆ ಇದಾಗಿಲ್ಲ, ತಂದು ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ, ಇದು ಮಾಡಿಲ್ಲ. ಸ್ಟೇಟ್ನಲ್ಲಿ ಎಷ್ಟು ಸಲ ಫೋನ್ ಮಾಡಿದ್ರು ಡೆಡ್ ಇಂಡ್ ಕಮೆಂಡ್ ಇದು ಮಾಡಿದ್ದಾರೆ. ಅವ್ರು ಯಾರಿಗೂ ಇವ್ರು ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಬೆಂಗಳೂರಿಂದ ಡ್ರೈವರ್ಸ್ ಅಂದ್ರೆ ಅವ್ರು ನಮಗೆ ಜಾಯ್ನ್ ಆಗಬೇಡ ಅಂತ ಹೇಳಿದ್ದಾರೆ, ಹಾಗೆ ಹೇಗೆ ಅಂತ ಹೇಳಿದ್ರು. ಅದೇ ನಾನು ಈಗ ಅಲ್ಲಿ ಎನ್ಕ್ವೈರಿ ಮಾಡ್ತೀನಿ ಅದನ್ನ ಏನಾಗಿದೆ ಅಂತ ಹೇಳ್ಬಿಟ್ಟು. ಇದಲ್ಲದೆ ಆಂಬ್ಯುಲೆನ್ಸ್ ನಲ್ಲಿ ಒಂದು ಶಿಫ್ಟ್ ನಲ್ಲಿ ಮಾತ್ರ ನರ್ಸ್ ಇದ್ದು ಉಳಿದ ಶಿಫ್ಟ್ ನಲ್ಲಿ ವೈದ್ಯಕೀಯ ಸಿಬ್ಬಂದಿಯ ಕೊರತೆ ಇರುವುದು ಗಮನಕ್ಕೆ ಬಂದಿದೆ. 108 ಆಂಬ್ಯುಲೆನ್ಸ್ ಸೇವೆಯನ್ನ ಖಾಸಗಿ ಕಂಪನಿಯ ಸಹಭಾಗಿತ್ವದಲ್ಲಿ ನಿರ್ವಹಿಸಲಾಗುತ್ತಿದ್ದು ಸಮರ್ಪಕ ನಿರ್ವಹಣೆ ಇಲ್ಲದೆ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಹಳಿಯಾಳ ದಾಂಡೇಲಿ ಭಾಗದಲ್ಲಿ ಕಳೆದ 2 ದಿನಗಳ ಅಂತರದಲ್ಲಿ 2 ರೋಗಿಗಳು ಆಂಬ್ಯುಲೆನ್ಸ್ ಸಮಸ್ಯೆಯಿಂದ ಪರದಾಡಿರುವ ಘಟನೆಗಳು ನಡೆದಿರುವುದಾಗಿ ಹೇಳಲಾಗುತ್ತಿದೆ. ಆಸ್ಪತ್ರೆಯಲ್ಲಿ ಒಂದಿಲ್ಲ ಒಂದು ಆಂಬ್ಯುಲೆನ್ಸ್ ಇರಲೇಬೇಕು, ಆದರೆ 2 ಆಂಬ್ಯುಲೆನ್ಸ್ ಇಲ್ಲದಿರುವುದು ನೋಡಿದರೆ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎನ್ನುವುದು ತಿಳಿಯುತ್ತದೆ. ಈ ಹಿನ್ನೆಲೆಯಲ್ಲಿ ತುರ್ತು ಆರೋಗ್ಯ ಸೇವೆಗಳನ್ನು ತಕ್ಷಣ ಸುಧಾರಿಸಲು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಹಳಿಯಾಳ.